ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಅಮರಾಪುರ. ಏನಕ್ಕಪ್ಪ ಅಂದರೆ ಸ್ವಲ್ಪ ದಿನಸಿ ಐಟಮ್ ಬೇಕಾಯಿತು. ದಿನಸಿ ಅಂಗಡಿಗೆ ನಾವು ಅಮರಾಪುರಕ್ಕೆ ಬಂದಂಗೆಲ್ಲ ಇಲ್ಲೇ ದಿನಸಿ ಐಟಮ್ಸ್ ಎಲ್ಲ ತಗೊಳ್ಳೋದು. ಹಾಗಾಗಿ ನಾವು ಯಾವಾಗಲೂ ಇಲ್ಲಿಗೆ ಬರೋದು. ತಗೊಂಡು ನಾವು ಹೊರಟ್ವಿ. ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶೇಂಗಾಗಿ ಆಯಿಲ್ ಹಾಕ್ಸ್ಕೊಬರೋಣ ಅಂತ ಹೊರಟ್ವಿ. ಈಗ ನೋಡಿ, ಶೇಂಗಾ ಬೀಜ ಕೆಜಿಗೆ 10 ರೂಪಾಯಿ, ಕೊಬ್ಬರಿ 15 ರೂಪಾಯಿ ಕೆಜಿಗೆ ಅಂತೆ. 2 ಭಾಗಕ್ಕೆ ಕಟ್ ಮಾಡಿಕೊಂಡು ತಗೊಂಡು ಹೋಗ್ಬೇಕು. ಅವರು ನೋಡಿ, ಇದು ಹಿಂಡಿ, ಅದು ಕೊಬ್ಬರಿ ಎಲ್ಲ ವೇಸ್ಟ್ ಬರ್ತಾ ಇರುತ್ತಲ್ಲ, ಅದು ವೇಸ್ಟ್ ಎಲ್ಲನ ನಾವು ಈ ಕಡೆ ಹಿಂಡಿ ಅಂತ ಕರಿತೀವಿ. ನೋಡಿ, ಸ್ವಲ್ಪನೇ ಹಾಕಬೇಕು ಕೊಬ್ಬರಿನ. ಇದನ್ನೊಂದು 2-3 ಸಲ ಹಾಕ್ತಾರೆ ವೇಸ್ಟ್ ಎಲ್ಲನ. ಅದರಲ್ಲಿ ಬರೀ ಇದೇ ಆಯಿಲ್ ಹಾಕಿದ ಮೇಲೆ ಅವ್ರವ್ರ ಕಷ್ಟ ಅವ್ರಿಗಿದ್ದೇ ಇರ್ತವೆ. ಹಾಗಾಗಿ ನೀವು ದಿನಕ್ಕೆ ಎಷ್ಟು ದುಡಿತೀರಾ ಅಂತ ಕೇಳಿದರೆ ಅವರು ನಮ್ಮ ಬೆಳೆಯಿಂದ ಇಬ್ಬರು ಹಾಕಿದ್ದು ಇನ್ನೊಬ್ರು 3 ಬೆಳೆ ಇಲ್ಲ. ಮೊದಲು ಒಂದು 7-8 ವರ್ಷದಿಂದ ಹೋಗ್ತಾರೆ ಎಲ್ಲ. ಇವಾಗಿಲ್ಲ, ಕಡ್ಲೆಕಾಯಿ ಬೆಳೆಯೋದೇ ಇಲ್ಲ. ಅದು ತಗೋಬಾರ್ದು ಅಂತಾರೆ. ರೋಗ ಬರ್ತಾ ಇರೋದು. ಹೌದು, ಸಣ್ಣ ಹುಡುಗರಿಗೂ ರೋಗ ಯಾಕೆ ಬರ್ತಾವಂದ್ರೆ ಈಗ ಹಿಂಗೆ ಅದಕ್ಕೆ ತಿಂತಾರೆ, ಹುಡುಗರಿಗೆ ಬರ್ತಾವೆ. ನೋಡಕ್ ಪ್ಯೂರ್ ಆಗಿ ಕಾಣಿಸ್ತೈತೆ ಅಷ್ಟೇ. ಅಯ್ಯೋ, ಕಲ್ಲರ್ ಹಾಕಿದ್ರೆ ಎಂಥದ್ದು ಬೆಳ್ಳಕ್ಕೆ ಕಾಣ್ತೈತೆ. ಕಲ್ಲರ್ ಹಾಕಿದ್ರೆ ಬಟ್ಟೆಗೆ ರೊಕ್ಕ ಡಿಸೈನ್ ಬರಲ್ಲ. ಬಟ್ಟೆ ಒಂದಾದ್ರೆ ರೊಕ್ಕ ಡಿಸೈನ್ ಮಾಡ್ತಾರೆ ಹಂಗೆ. ಈಗ ರೆಡಿ ಆದಾಗ ಈಗಿರುತ್ತೆ ನೋಡಿ ಶೇಂಗಾ ಎಣ್ಣೆ. ಇದೇ ಥರನೇ ಇರೋದು. ಸ್ವಲ್ಪ ಹುಣಸೆ ಹಣ್ಣಿತ್ತು, ಅದನ್ನು ಕೊಟ್ಬರೋಣ ಅಂತ ಹೊರಟ್ವಿ. ಒಂದು ಫ್ಯಾನ್ ತಗೊಬರೋಣ ಅಂತ ಹೊರಟ್ವಿ. ಮಾತ್ರ ಎಂತ ಕಳ್ಳನ ಆಗಲಿ ತಕ್ಕಂತ ಸಿಗ ಬೀಳ್ತಾನೆ. ಈ ತರ ಚಾರ್ಜರ್ ಕೊಡಿದ್ದಾರೆ. 15 ದಿನಕ್ಕೆ 8 ಸ್ಟಾರ್ಟ್ ಗೌಂಡು ಪುಂಟಗೆ ಆಟೋ ಹೊತ್ಕೊಂಡ್ಬಂದ್ವಿ. ನೋಡಿ, ಆಟೋದಲ್ಲಿ ಇವರು ಡೈಲಿ ಇಟ್ಕೆ ಫ್ಯಾಕ್ಟ್ರಿಗೆ ಹೋಗ್ತಾರಂತೆ. ಹಾಗಾಗಿ ಡೈಲಿ ಇದೇ ಟೈಮ್ಗೆ ಅಂತೆ ಬರೋದು. ಹಾಗಂತ ಹೇಳಿದರೆ ನೋಡಿ, ಅದು ಕಾಚಿಕುಂಟೆ ಅಂತೆ. ಡೈಲಿ ಬೆಳಗ್ಗೆ 7 ಗಂಟೆಗೆ ಹೋಗ್ತಾರಂತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.